ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ನಂತರ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೀಸನ್ ಏನಂದರೆ ಟೈಮ್ ಸಿಗ್ತಿರಲಿಲ್ಲ. ಇವಾಗ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಫಂಕ್ಷನ್ಸ್ ತುಂಬಾ ಇದೆ. ಅದರ ಮಿಡ್ಲಲ್ಲಿ ಕೆಲವು ಈವೆಂಟ್ಸ್ಗಳಿತ್ತು, ಪ್ರೋಗ್ರಾಮ್ಸ್ಗಳಿತ್ತು. ಹಾಗಾಗಿ ಅದರ ರಿಲೇಟೆಡ್ ಸ್ವಲ್ಪ ಬ್ಯುಸಿ ಆಗಿದ್ದೆ. ಹಾಗಾಗಿ ಯಾವುದೇ ವ್ಲಾಗನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನಾನು ಮಾಡ್ತಿರೋ ವ್ಲಾಗ್ ಯಾವ ರಿಲೇಟೆಡ್ ಅಂದರೆ, ನಮ್ಮ ಮೂಡುಬೆಳ್ಳೆ ಚರ್ಚಿನ ICM ಸಂಘಟನೆಯ 50th ಜಿಬ್ಲಿ ನಡೀತಾ ಇದೆ. ಆ ಒಂದು ರೀಸನ್ನ ಪ್ರಯುಕ್ತ ಅವರು ಒಂದು 4 ಟೀಮ್ಗಳನ್ನಾಗಿ ಮಾಡಿ ಸ್ಪೋರ್ಟ್ಸ್ ಕಲ್ಚರಲ್ ಪ್ರೋಗ್ರಾಮ್ಸ್ಗಳನ್ನೆಲ್ಲ ಕಂಟೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಏನು ಅದರ ಕೆಲವು ಕ್ಲಿಪ್ಸ್ಗಳನ್ನು ನಾನು ತೆಗೆದಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 4 ಟೀಮ್ಗಳು ಅಂದರೆ ನಮ್ಮ ಕ್ರಿಶ್ಚಿಯನ್ಸ್ಗಳಲ್ಲಿ ವಾರ್ಡ್ಗಳು ಅಂತ ಇರುತ್ತೆ. ಸೊ ಹಾಗಾಗಿ ಒಂದೊಂದು ಟೀಮಿಗೆ 6 ವಾರ್ಡ್ಸ್ಗಳು ಡಿವೈಡ್ ಮಾಡಿ ಹಾಕಿದ್ದಾರೆ. ಸೊ ಹಾಗಾಗಿ 4 ಟೀಮ್ಗಳು. ಸೊ ಇದು ಶಾರ್ಟ್ ಪುಟ್, ರನ್ನಿಂಗ್ ರೇಸ್, ಮತ್ತು ಥ್ರೋ ಬಾಲ್, ವಾಲಿಬಾಲ್ ಆ್ಯಂಡ್ ಕುಕಿಂಗ್ ವಿದೌಟ್ ಫೈರ್. ಸೊ ಇಂಥದ್ದು. ಅದೇ ರೀತಿ ಸ್ಕಿಟ್, ನಮ್ಮದರಲ್ಲಿ ರೋಸ್ ಪ್ರೋಗ್ರಾಮ್ ಇರುತ್ತೆ, ರೋಸ್ ಪ್ರೋಗ್ರಾಮ್ ಮತ್ತು ಡ್ಯಾನ್ಸ್, ಇಷ್ಟೆಲ್ಲ ಇವೆಂಟ್ಸ್ಗಳು ಇದ್ದವು. ಸೊ ಹಾಗಾಗಿ ಇವತ್ತು ನಾನು ಏನು ನಡೆದಿದೆ ನೋಡಿ ಆ ದಿನ, ಅದರ ರಿಲೇಟೆಡ್ ವಸ್ತುಗಳನ್ನು ಅಷ್ಟೇ, ಆ ಕ್ಲಿಪ್ಸ್ಗಳನ್ನು ಮಾತ್ರ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 4 ಟೀಮ್ಗಳಂದರೆ ಒಂದು ಡೈನಮಿಕ್ ಡಿಯೋ, ಟೈಟನ್ಸ್, ಅದಾದಮೇಲೆ ಮರ್ಸಿ, ಅದಾದಮೇಲೆ ರೈಸಿಂಗ್ ಸ್ಟಾರ್. ಸೊ ಈ 4 ಹೆಸರಿನ ಟೀಮ್ಸ್ಗಳಿದ್ವು. ಸೊ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಸ್ಪೋರ್ಟಿವ್ನೆಸ್, ಒಳ್ಳೆ ಟೀಮ್. ಅಂದರೆ ಹೇಗಂದರೆ, ತುಂಬ ಜನರಿಗೆ ಒಂದೇ ಚರ್ಚ್ನವರಾಗಿರ್ಬೋದು, ನಾವು ಒಂದೇ ಏರಿಯಾದವರಾಗಿರ್ಬೋದು, ಆದರೆ ಜಾಸ್ತಿ ಮಾತುಕತೆ ಆಗಿರ್ಬೋದು, ಜಾಸ್ತಿ ಪರಿಚಯ ಆಗಿರ್ಬೋದು ಜಾಸ್ತಿ ಇರಲಿಲ್ಲ. ಸೊ ಇದರ ಒಂದು ಸಹಾಯದಿಂದ ಒಬ್ರಿಗೊಬ್ಬರು ಪರಿಚಯ ಆದ್ವಿ. ಅವ್ರು ಯಾರಂತ ನಮ್ಗೆ ಗೊತ್ತಾಯಿತು, ನಾವು ಯಾರಂತ ಅವ್ರಿಗೆ ಗೊತ್ತಾಯಿತು. ನಮ್ಮ ಎಲ್ಲ ಪರಿಚಯ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಈಸಿ ಆಯಿತು, ಕ್ಲೋಸ್ ಆದ್ವಿ. ಇವಾಗ ಎಲ್ಲಿ ಸಿಕ್ಕಿದ್ರು ನಾವು ಮಾತಾಡಲಿಕ್ಕಾಗಿರ್ಬೋದು, ಇವಾಗ ಒಂದು ಕನ್ವೀನಿಯೆಂಟ್ ಆಗಿರುತ್ತೆ. ಎಕ್ಸ್ಪೆಷಲಿ ನನಗೆ ಏನಂದರೆ, ನಾನು ಈ ರೀಸೆಂಟಾಗಿ ಮದುವೆಯಾಗಿ ಈ ಊರಿಗೆ ಬಂದವಳು. 3 ಇಯರ್ಸ್ ಆಗ್ತಾ ಬಂತು. ಬಟ್ ಸ್ಟಿಲ್ ನಾನು ದುಬೈಯಲ್ಲಿ ಸ್ಟೇ ಮಾಡ್ತಿದ್ದೆ, ಎಲ್ರಿಗೂ ಗೊತ್ತಿರೋ ಹಾಗೆ. ನಾನು ಅಂದರೆ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಇಲ್ಲಿ ಬಂದು ಸ್ಟೇ ಆಗಿರುವಂಥದ್ದು. ಸೊ ಹಾಗಾಗಿ ನನಗೆ ಜಾಸ್ತಿ ಜನರದ್ದು ಪರಿಚಯ ಇಲ್ಲ. ಇಲ್ಲಿ ಬರೀ ಕೆಲವೊಂದು ಜನರದಷ್ಟೇ, ಒಂದು ಬೆರಳೆಣಿಕೆಯಷ್ಟು ಜನರದಷ್ಟೇ ನನಗೆ ಪರಿಚಯ ಇದ್ದಿದ್ದು. ಇವಾಗ ನಾನು ಈ ಒಂದು ಟೀಮಿಗೆ ಜಾಯಿನ್ ಆಗಿ, ಈ ಒಂದು ಎನ್ವೈರ್ಮೆಂಟಲ್ಲಿ, ಈ ಸರ್ಕಲಲ್ಲಿ ಒಂದು ಸ್ವಲ್ಪ ಮಿಂಗಲ್ ಆಗಿ ಒಂದು ಸ್ವಲ್ಪ ಜಾಸ್ತಿ ಜನರದ್ದು ಪರಿಚಯ ಆಯಿತು. ಬೇರೆ ವಾರ್ಡ್ನವರಾಗಿರ್ಬೋದು ಹಾಗೆ. ಸೊ ತುಂಬಾ ಚೆನ್ನಾಗಿತ್ತು. ಇದೊಂದು ಈವೆಂಟ್ ಮಾಡಿರೋದಕ್ಕೊಂದು ಖುಷಿ ಆಯಿತು ನಮಗೆ. ಒಂದು ಪರಿಚಯ ಇರ್ಬೋದು, ಅವರಿಗೆ ನಾನು ಯಾರು ಅಂತ ಹೇಳಿ ಗೊತ್ತಾಗಿರುವಂಥದ್ದಾಗಿರ್ಬೋದು. ಬರೀ ನನ್ನ ಹಸ್ಬೆಂಡ್ ಹೆಸರಿಂದ ಮಾತ್ರ ರೆಕಗ್ನೈಸ್ ಮಾಡ್ತಿದ್ರು. ಇವಾಗ ನನ್ನ ಹೆಸರಿಂದನೂ ಒಂದು ರೆಕಗ್ನೈಸೇಷನ್ ಸಿಗ್ತಿದೆ. ಸೊ ನಾನು ಕೂಡ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಒಂದು ಸ್ವಲ್ಪ ಈ ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಸ್ವಲ್ಪ ವೀಕ್. ನಾನು ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲೆಲ್ಲ ಇರೋದಿಲ್ಲ. ಸೊ ನಾನು ಯಾವುದೇ ಸ್ಪೋರ್ಟ್ಸ್ ಕ್ಯಾಟಗರಿಗೆ ಹೋಗುವಂಥ ಒಂದು ನೇಚರಿನ ಒಂದು ಹುಡುಗಿನೇ ಅಲ್ಲ. ಸೊ ಹಾಗಾಗಿ ನಾನು ಅದು ಯಾವುದೇ ಇದರಲ್ಲೂ ಹೋಗಿಲ್ಲ. ನಾನು ಕುಕಿಂಗ್ ವಿದೌಟ್ ಫೈರಲ್ಲಿದ್ದೆ. ಅದೇ ರೀತಿ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಇದ್ದೆ. ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದರೆ ಇನ್ ದ ಸೆನ್ಸ್ ಸ್ಕಿಟ್ಟಲ್ಲಿದ್ದೆ, ಅದೇ ರೀತಿ ಡ್ಯಾನ್ಸಲ್ಲಿದ್ದೆ ಆ್ಯಂಡ್ ಅಷ್ಟೆ. ಹಾಗಾಗಿ ಅದರ ಒಂದು ಕ್ಲಿಪ್ಸ್ಗಳನ್ನು ಕೂಡ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ರೇಷು ವಿಕ್ಕಿ ತುಳು ವ್ಲಾಗ್ಸ್ ಅಂತ ಹೇಳಿ.
ದಯವಿಟ್ಟು ಯಾರೆಲ್ಲ ಇದುವರೆಗೂ ಅದನ್ನು ನೋಡಿಲ್ವೋ ನನ್ನ ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರುವವರು ಅಥವಾ ಈ ಚಾನಲ್ನಲ್ಲಿ ಈ ಒಂದು ವ್ಲಾಗನ್ನು ನೋಡುವವರು ದಯವಿಟ್ಟು ಹೋಗಿ ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಹೋಗಿ ಚೆಕ್ ಮಾಡಿ ನನ್ನ ವ್ಲಾಗ್ಸ್ಗಳನ್ನು. ಸೊ ಅದರಲ್ಲಿ ಕೂಡ ನಾನು ಆ ಒಂದು ಕೆಲವೊಂದು ಇವೆಂಟ್ಸ್ಗಳ ಪಿಕ್ಚರ್ಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗೆಲ್ಲ ನಾನು ತೋರಿಸ್ತಿದ್ದೀನಿ ನೋಡಿ, ಇದೆಲ್ಲ ನಾವು ಮಾಡಿರುವಂತಹದ್ದು. ಸೊ ನೋಡಿ, ಇದು ನಾನು ವಿದೌಟ್ ಫೈರ್ ಕುಕ್ಕಿಂಗ್ ಇದೆಯಲ್ಲ, ಸೊ ಅದರ ಒಂದು ಕೆಲವು ಕ್ಲಿಪ್ಸ್ಗಳನ್ನು ಕೂಡ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದು ಸೇಮ್ ಡೇ ನಡೆದಿರುವಂಥದ್ದು, ಸೊ ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಮಾಡಿರುವ ಡಿಶಸ್ ಏನಂದರೆ, ಒಂದು ಲಡ್ಡು ಮಾಡಿದ್ದೆ, ಅದಾದಮೇಲೆ ರಸಮಲಾಯಿಯನ್ನು ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು, ಅಪ್ರಿಸಿಯೇಷನ್ ಕೂಡ ಸಿಕ್ಕಿತ್ತು ಫ್ರಮ್ ದ ಜಡ್ಜಸ್. ಸೊ ತುಂಬ ಖುಷಿಯಾಗಿತ್ತು ನನಗೆ ಅದು. ಸೊ ನಾನು ಮಾಡಿರುವ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಇದೇ ರೀತಿಯಾದಂಥ ಮುಂದಿನ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ, ಸಿಗ್ತಾ ಇರುತ್ತೆ ನಿಮಗೆ ಅಪ್ಡೇಟ್ಸ್ಗಳು. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ದಯವಿಟ್ಟು ಯಾರೂ ಕೂಡ ಬೇಜಾರು ಮಾಡ್ಕೊಳ್ಬೇಡಿ ಅಪ್ಲೋಡ್ ಮಾಡೋಕ್ಕಾಗದಿದ್ದರೆ. ಸಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.